ದೇವೇಗೌಡರು ಇವತ್ತು ಸಂಸತ್ ಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ರಂತೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದಂತೆ. ಅದಕ್ಕೆ ಪ್ರಧಾನಿಗಳು ಇವಾಗ ಅದನ್ನು ಅವ್ರು ಹಾಕ್ಕೊಂಡಿದ್ದಾರೆ. ಅವ್ರು ಇದರಲ್ಲಿ ಯಪ್ಪ ಅವ್ರದ್ದು ಎಕ್ಸಲ್ಲಿ ಅವರ ಬದುಕಿ ಬಗ್ಗೆ, ಅವ್ರ ದೇಶದ ಅಭಿವೃದ್ಧಿ ಬಗ್ಗೆ ಅವರ ಉತ್ಕಟ, ಉತ್ಸಾಹ, ಅವ್ರ ಚಿಂತನೆ ಅವರೆಲ್ಲ ಈಗ ನೋಡಿದ್ರೆ ಈಗಲೂ ಆಶ್ಚರ್ಯ ಮತ್ತು ಶ್ಲಾಘನಾರ್ಹಪ್ಪ ಇದು ಅಂತ ಅಂದಿದ್ದಾರೆ. ಅದು ನಿಜ. ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕರ್ನಾಟಕದ ಅಕ್ರಮಗಳಾಗಿವೆ, ಅದರ ಕುರಿತು ತನಿಖೆ ಮಾಡಿ ಅಂತ ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇ ಇನ್ನೂ 2 ವರ್ಷ ಸಿ ಎಂ ಆಗಿರಿಪ್ಪ, DKಶಿ ಅವರು ಸಿ ಎಂ ಆಗೋದು ಬೇಡ ಅಂತ BJP ಶಾಸಕ ಜನಾರ್ದನ ರೆಡ್ಡಿ ಸದನದಲ್ಲಿ ಹೇಳಿದ್ದಾರೆ. ಗೊತ್ತಿಲ್ಲ ಅದನ್ನು ಸಿದ್ದರಾಮಯ್ಯನವರು ಕೇಳಿಸ್ಕೋತಾರೋ DK ಶಿವಕುಮಾರ್ ಬಿಟ್ಕೊಡ್ತಾರೋ ಗೊತ್ತಿಲ್ಲ. ಮೋದಿ ನಡೆಯನ್ನು ಹೊಗಳುತ್ತಾ BJPಗೆ ಹತ್ತಿರವಾಗ್ತಿದ್ದಾರೆ ಅನ್ಕೋತಾ ಇದ್ದಂಥ ಶಶಿ ತರೂರ್ ಇವತ್ತು ರಾಹುಲ್ ಗಾಂಧಿ, ಖರ್ಗೆ ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಅದಷ್ಟು ಪ್ರಾಬ್ಲಮ್ ಇತ್ತು, ಈಗೆಲ್ಲ ಸದ್ಯ ಸರಿ ಹೋಗಿದೆ, ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಅಂದಿದ್ದಾರೆ. ಆಯಿತು, ಸಂತೋಷ. ತಮಿಳುನಾಡು ಚುನಾವಣೆ ಹಿನ್ನೆಲೆಯಲ್ಲಿ ಅಣ್ಣಾ DMKಗೆ ವಾಪಸ್ ಆಗ್ಬಿಡ್ತೀನಿಪ್ಪ ಅಂತ ಪನ್ನೀರ್ಸೆಲ್ವಂ ಹೇಳಿದ್ರಂತೆ. ಈಗ ವಾಪಸ್ ಆಗ್ಬಿಡೋಕ್ಕೆ ನಿಮ್ಮನ್ನು ತಗೊಳಕ್ಕಾಗಲ್ಲಪ್ಪ ಅಂತ ADMK ಅವ್ರು ಹೇಳಿದಾರಂತೆ. ಯಾಕಂದರೆ ನಿಮ್ಮನ್ನು ಎಕ್ಸ್ಪೆಲ್ ಮಾಡಿಬಿಟ್ಟಿದ್ದೀವಿ ಅಂತ. ಸುಳ್ವಾಡಿ ವಿಷಪ್ರಸಾದ ದುರಂತ ಪ್ರಕರಣದ ಆರೋಪಿ ಇಮ್ಮಡಿ ಮಾದೇಸ್ವಾಮಿಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರ್ಕೂಡ್ದು ಅಂತ ಹನೂರು ತಹಸೀಲ್ದಾರ್ ಚೈತ್ರ ಅವರು ನಿರ್ಬಂಧ ಹೇರಿದ್ದಾರೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮತ್ ಧ್ವಜ ಗಲಾಟೆಗೆ 2 ವರ್ಷ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ಕಾರ್ಯಕರ್ತರು ಇವತ್ತು ಪಂಜಿನ ಮೆರವಣಿಗೆ ನಡೆಸಿ ಕರಾಳ ದಿನ ಆಚರಿಸಿದರು. ಚಿನ್ನದ ದರ ಇಳಿಕೆಯಾಗಲಿ, ಮುನಿದ ಚಿನ್ನ ಒಲಿಯಲಿ ಅಂತ ಭಕ್ತನೊಬ್ಬನಿಂದ ದೇವಿಗೆ ವಿಭಿನ್ನ ಹರಕೆ ಮಾಡಿದ್ದಾನೆ. ಏನು, ಬಾಳೆಹಣ್ಣಿನ ಮೇಲೆ ಬರೆದು ವಿಶಿಷ್ಟ ಬೇಡಿಕೆ ಇಟ್ಟಿದ್ದಾನೆ. ವರ್ಕ್ ಆಗಲ್ಲ. ಚಿನ್ನದಲ್ಲೇ ಇಟ್ಟಿದ್ದಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಇದು ವರ್ಕ್ ಆಗಲ್ಲ, ಕಷ್ಟ ಇದೆ. ಫೆಬ್ರವರಿ 7ರಿಂದ ಆರಂಭ ಆಗಿರುವ T20 ವಿಶ್ವಕಪ್ ವಿಚಾರದಲ್ಲಿ ಪಾಕಿಸ್ತಾನದ ಡ್ರಾಮಾ ಕೊನೆಗೂ ಗೊತ್ತಾಗಿದೆ. ಶ್ರೀಲಂಕಾಗೆ ಸೈಲೆಂಟಾಗಿ ಟಿಕೆಟ್ ಮಾಡ್ಕೊಂಡಿದ್ದಾರಂತೆ ವಿಮಾನಕ್ಕೆ. ಈಗ ಹೋಗ್ತಾರೆ. ಪಾಪ ಬಾಂಗ್ಲಾದೇಶದವ್ರನ್ನ ದಾರಿ ತಪ್ಪಿಸಿ ಬಕ್ರಾ ಮಾಡಿ ಕೂರಿಸ್ಬಿಟ್ರು ಸೈಡಲ್ಲಿ. 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ವಿಧಾನಸೌಧದಲ್ಲಿ ಇವತ್ತು ಚಾಲನೆ ಕೊಟ್ಟರು. 225 ಚಿತ್ರ ಅಲ್ಲಿ ಪ್ರದರ್ಶನ ಆಗ್ತಾಯಿದೆ.